ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 46ನೇ ಪಂದ್ಯದಲ್ಲಿ ಗುಜರಾತ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯಾದರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ಬಳಿಕ ಪಾಯಿಂಟ್ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆದ್ರೆ ಆಗಿದೆ. ಹೌದು ಸ್ನೇಹಿತರೆ, ಯಾವೆಲ್ಲ ತಂಡಗಳು ಈ ಬಾರಿ IPL ಪ್ಲೇ ಆಫ್ ನಿಂದ ಹೊರಗೆ ಹೋಗಬಹುದು ಮತ್ತು ಯಾವೆಲ್ಲ ತಂಡಗಳು ಪ್ಲೇ ಆಫ್ ಗೆ ಹೋಗಬಹುದು ಮತ್ತು ನಮ್ಮ RCB ತಂಡ ಇನ್ನೆಷ್ಟು ಪಂದ್ಯಗಳನ್ನು ಗೆದ್ದರೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಲಾಸ್ಟ್ ಕೊನೆಯ ಬಾಟಮ್ ಟೇಬಲ್ ಇಂದ ನೋಡೋದಾಯ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು LSG ತಂಡ ಆದ್ರೆ ಇದೆ. ಹೌದು ಸ್ನೇಹಿತರೆ, 8 ಪಂದ್ಯಗಳಲ್ಲಿ 2 ಪಂದ್ಯ ಗೆದ್ದು 6 ಪಂದ್ಯ ಆದ್ರೆ ಸೋತಿದೆ. ಕೇವಲ 4 ಅಂಕಗಳೊಂದಿಗೆ 10ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು 9ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್. ಆಲ್ಮೋಸ್ಟ್ ಆಲ್ ಆಗಿ ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿ ಔಟ್ ಆದ್ರೆ ಆಯ್ತು ಅಂತಾನೆ ಹೇಳ್ಬೋದು ಈ ಸೀಸನ್ ನಿಂದ. ಹೌದು ಸ್ನೇಹಿತರೆ, 9 ಪಂದ್ಯಗಳಲ್ಲಿ 2 ಪಂದ್ಯ ಗೆದ್ದು 7 ಪಂದ್ಯ ಸೋತು 4 ಅಂಕಗಳೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡ 9ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಏನಾದ್ರೂ ಇವತ್ತಿನ ಪಂದ್ಯದಲ್ಲಿ ಅಕಸ್ಮಾತ್ ಏನಾದ್ರೂ LSG ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋತ್ರೆ ಮುಂಬೈ ಇಂಡಿಯನ್ಸ್ ಜೊತೆ LSG ತಂಡನೂ ಕೂಡ ಈ ಬಾರಿ ಈ ಸೀಸನ್ ನಿಂದ ಪ್ಲೇ ಆಫ್ ನಿಂದ ಹೊರಗೆ ಆದ್ರೆ ಬೀಳುತ್ತೆ. ಹೌದು ಸ್ನೇಹಿತರೆ, ಕೋಲ್ಕತ್ತಾ 9 ಪಂದ್ಯಗಳಲ್ಲಿ 3 ಪಂದ್ಯ ಗೆದ್ದು 5 ಪಂದ್ಯ ಸೋತು 7 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು 7ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆದ್ರೆ ಇದೆ. ಹೌದು ಸ್ನೇಹಿತರೆ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 9 ಪಂದ್ಯಗಳಲ್ಲಿ 4 ಪಂದ್ಯ ಗೆದ್ದು 5 ಪಂದ್ಯ ಸೋತು 8 ಅಂಕಗಳೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 7ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 6ನೇ ಸ್ಥಾನದಲ್ಲಿ ಆದ್ರೆ ಇದೆ. 9 ಪಂದ್ಯಗಳಲ್ಲಿ 4 ಪಂದ್ಯ ಗೆದ್ದು 5 ಪಂದ್ಯ ಸೋತು 8 ಅಂಕಗಳೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 6ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಚಾರ ಏನಂತಂದ್ರೆ ನಂಬರ್ 5, ನಂಬರ್ 4 ಮತ್ತು ನಂಬರ್ 3 ಈ 3 ತಂಡಗಳು ಇದೀಗ ತುಂಬಾನೇ ಆದ್ರೆ ಪೈಪೋಟಿ ಆದ್ರೆ ಬಿದ್ದಿದೆ ಪಾಯಿಂಟ್ ಟೇಬಲ್ ಅಲ್ಲಿ. ಹೌದು ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ತಂಡ ನಿನ್ನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ಬಳಿಕ 10 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 4 ಪಂದ್ಯ ಸೋತು 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿ ಇದ್ರೆ 4ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಆದ್ರೆ ಇದೆ. ರಾಜಸ್ಥಾನ್ ರಾಯಲ್ಸ್ ಕೂಡ 10 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 4 ಪಂದ್ಯ ಸೋತು 12 ಅಂಕಗಳೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಕೂಡ 4ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು 3ನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಆದ್ರೆ ಇದೆ. 10 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 4 ಪಂದ್ಯ ಸೋತು 12 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಈ 3 ಜಾಗಗಳಿಗೆ ಅಂತೂ ತುಂಬಾನೇ ಆದ್ರೆ ಪೈಪೋಟಿ ಆದ್ರೆ ಬಿದ್ದಿದೆ. ಆದ್ರೆ ಇಲ್ಲಿ ರನ್ ರೇಟ್ ಆದ್ರೆ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ RCB ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ನಮ್ಮ RCB ತಂಡ ಆಡಿದಂತ 9 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 3 ಪಂದ್ಯ ಸೋತು 12 ಅಂಕಗಳೊಂದಿಗೆ ಮತ್ತು ಉತ್ತಮ ರನ್ ರೇಟ್ ನೊಂದಿಗೆ 2ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಆದ್ರೆ ಇದೆ. 9 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 2 ಪಂದ್ಯ ಸೋತು ಮತ್ತು 13 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಯಾಕಂತಂದ್ರೆ ಒಂದು ಪಂದ್ಯ ಮಳೆಯಿಂದಾಗಿ ಅಬೋರ್ಡೆಡ್ ಆದ್ರೆ ಆಯ್ತು. ಆ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ 1ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇಲ್ಲಿ ನಾವು ನೋಡಬೇಕಾಗಿರೋ ವಿಚಾರ ಏನಂತಂದ್ರೆ 3, 4 ಮತ್ತು 5ನೇ ಸ್ಥಾನಕ್ಕೆ ತುಂಬಾನೇ ಆದ್ರೆ ಕಾಂಪಿಟೇಷನ್ ಆದ್ರೆ ಇದೆ. ಆ ಕಾರಣದಿಂದಾಗಿ ಯಾವ ತಂಡಗಳು ಒಳಗೆ ಬರುತ್ತೆ ಅಂತ ಇನ್ನು ಹೇಳಕ್ಕೆ ಸಾಧ್ಯವಿಲ್ಲ. ಇನ್ನು ನಿಮ್ಮ ಪ್ರಕಾರ ಈ ಬಾರಿ IPL ಪ್ಲೇ ಆಫ್ ಗೆ 4 ತಂಡಗಳು ಯಾವ್ಯಾವ ತಂಡಗಳು ಬರ್ಬೋದಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.